ದಲಿತ ಅನ್ನೋ ಪದ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ರಾಜಕೀಯ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್, ವಕ್ತಾರ ವಿಕಾಸ್ ಪುತ್ತೂರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ಸ್ವಾತಂತ್ರ್ಯ ಬಂದು 35 ವರ್ಷಗಳವರೆಗೆ ಎಸ್ಸಿ ಎಸ್ಟಿಗಳಿಗೆ ಪ್ರತ್ಯೇಕ ಯೋಜನೆಯೇ ಇರಲಿಲ್ಲ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್, ವಕ್ತಾರ ವಿಕಾಸ್, ಸ್ವಾತಂತ್ರ್ಯ ಬಂದು 35 ವರ್ಷಗಳವರೆಗೆ ಎಸ್ಸಿ ಎಸ್ಟಿಗಳಿಗೆ ಪ್ರತ್ಯೇಕ ಯೋಜನೆಯೇ ಇರಲಿಲ್ಲ. ಕೆ ನಾರಾಯಣನ್ ಪ್ಲಾನಿಂಗ್ ಕಮಿಟಿ ಅಧ್ಯಕ್ಷ ಆಗೋವರೆಗೂ ಇದು ಬಂದಿರಲಿಲ್ಲ. ಕರ್ನಾಟಕದಲ್ಲಿ SCP TSP ಯೋಜನೆ ತಂದಿದ್ದೇವೆ ಅಂತಾರೆ, ಆದರೆ ಎಲ್ಲಿಗೆ ಹೋಗ್ತಿದೆ, ಇವೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿ ಸವಾಲು ಹಾಕಿದ್ದಾರೆ. SC STಗಳಿಗೆ 45,000 ಕೋಟಿ ಖರ್ಚು ಮಾಡ್ತಿದ್ದೇವೆ ಅಂತ ಬಜೆಟ್ನಲ್ಲಿ ಹೇಳ್ತಾರಲ್ಲ, ಆದರೆ ಯಾವುದು ಉಪಯೋಗಕ್ಕೆ ಬರ್ತಾ ಇಲ್ಲ. ಅದು ಯಾಕೆ ಹಂಗೆ? ದಲಿತರಿಗೆ ಇಡೀ ದೇಶದಲ್ಲಿ ನ್ಯಾಯ ಸಿಕ್ಕಿದೆ ಅಂದರೆ ಅದು ಇತರೆ ಪಕ್ಷಗಳಿಂದಲೇ ಹೊರತು ಅಧಿಕಾರಕ್ಕೆ ಕೂತು ಬಂದಾಗ ಈ ರೀತಿ ದಲಿತರ ಹೆಸರನ್ನು ಹೇಳಕೊಂಡು ತಿರುಗಾಡ್ತಾರೆ ಕಾಂಗ್ರೆಸ್ನವರು. ದಲಿತ ಅನ್ನೋ ಪದ, ಅದನ್ನು ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಒಂದು ವೋಟ್ ಬ್ಯಾಂಕಿನ ಅಸ್ತ್ರವಾಗಿ ಮಾತ್ರ ಬಳಕೆ ಮಾಡ್ತಾ ಇದೆ. ಸ್ವಾತಂತ್ರ್ಯ ಬಂದು 35 ವರ್ಷಗಳವರೆಗೂ ಕೂಡ ಕಾಂಗ್ರೆಸ್ ಇದ್ದಿದ್ದಲ್ವ ಭಾರತದಲ್ಲಿ ಆಡಳಿತ ಮಾಡ್ತಾ ಇದ್ದಿದ್ದು. ಆ ಸಂದರ್ಭದಲ್ಲಿ ಸರಿಯಾದಂತಹ ಯೋಜನೆಗಳು ದಲಿತರು ಫಲಾನುಭವಿಗಳೇ ಆಗಿರಲಿಲ್ಲ ಅಂತಾರೆ ಪಿ ರಾಜೀವ್. ಇದು ಕಾಂಗ್ರೆಸ್ ಕೇವಲ ಸೌಂದರ್ಯಕ್ಕಾಗಿ ಮಾತ್ರ ದಲಿತರ ಹೆಸರುಗಳನ್ನು ರೀತಿ ರಿವಾಜಿಗೋಸ್ಕರ ಅಥವಾ ಅವರ ವೋಟ್ ಬ್ಯಾಂಕಿನ ಭಾಗವಾಗಿ ಮಾತ್ರ ಬಳಸಿಕೊಳ್ತಾ ಇದೆ. ಅವರ ಸ್ವಾರ್ಥ ರಾಜಕಾರಣದ ತೆವಲಿಗೋಸ್ಕರ ಅನ್ನೋ ಅರ್ಥ ಅದು. ಸೊ ಅದನ್ನೊಂದು ಹೊರತುಪಡಿಸಿದ್ರೆ ಇನ್ಯಾವ ಅವರಿಂದ ಪ್ರಯೋಜನವೂ ಕೂಡ SC ST ಸಮುದಾಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಪಿ ರಾಜೀವ್ ಆಕ್ರೋಶಿತರಾಗಿ ಮಾತನಾಡಿದರೆ. ಕೇಳಿಸ್ಕೊಳ್ಳಿ. ಅನ್ನುವಂತಹ ಪದ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ರಾಜಕಾರಣ. ಡಾಕ್ಟರ್ ಕೆ ನಾರಾಯಣನ್ ಅವರು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಆಗೋವರೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ 35 ವರ್ಷಗಳವರೆಗೆ, ಸ್ವಾತಂತ್ರ್ಯ ಬಂದು 35 ವರ್ಷಗಳವರೆಗೆ SC STಗೆ ಅಂತ ಹೇಳಿ ಪ್ರತ್ಯೇಕ ಯೋಜನೆಗಳನ್ನೇ ರೂಪಿಸಿರ್ಲಿಲ್ಲ. ಕೆ ನಾರಾಯಣನ್ ಅವರು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಆಗುವವರೆಗೆ SC STಗಳಿಗೆ ಯೋಜನೆಗಳೇ ಇರಲಿಲ್ಲ. ಇವತ್ತು ಕರ್ನಾಟಕದಲ್ಲಿ SCP TSP ಯೋಜನೆ ಜಾರಿಗೆ ತಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಉಪಯೋಗ ಏನು, ಔಟ್ಕಮ್ ಏನು? ಭಾಷಣದ ವಸ್ತುವು ಬಿಟ್ರೆ SC STಗಳ ಹಣ ಅತಿ ಹೆಚ್ಚು ದುರುಪಯೋಗ ಆಗ್ತಾ ಇರೋದು ಕರ್ನಾಟಕದಲ್ಲಿ. ಯಾವ ರಾಜ್ಯದಲ್ಲಿ SCP TSP ಯೋಜನೆಗಳು ಇಲ್ಲವೋ ಅಲ್ಲಿ SC ST ಅಭಿವೃದ್ಧಿಗಾಗಿ ವಿಶೇಷ ಯೋಜನೆಗಳು ಇದಾವೆ, ಹೆಚ್ಚು ಹಣ ಖರ್ಚಾಗ್ತಾ ಇದೆ. ಇಲ್ಲಿ ಸರ್ಕಾರಿ ಯೋಜನೆಗಳಿಗೆ SCP TSPಯ ಹಣವನ್ನ ಬಳಸ್ಕೊಂಡು ನಾಳೆ ಬಜೆಟ್ನಲ್ಲಿ ನೀವು ನೋಡುವಾಗ ನಿಮಗೆ SC STಗಳ ಮೂಗಿಗೆ ಯಾವ ರೀತಿ ತುಪ್ಪ ಸವರ್ತಾರೆ ಅಂದ್ರೆ, ನಾವು SCP TSPಯಲ್ಲಿ ಈ ಬಾರಿ 42,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಅಂದ್ಬಿಡ್ತಾರೆ. ನೋಡೋರಿಗೇನು ಅನ್ಸುತ್ತೆ, ಅಯ್ಯೋ ಇಷ್ಟೆಲ್ಲ ದುಡ್ಡು SC STಗೆ ಹೋಗ್ತಾ ಇದೆಯಾ ಅಂತ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಹೋಗ್ತಾ ಇರೋ ದುಡ್ಡು ಎಷ್ಟು? ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಏನು ಕೊಟ್ಟಿತ್ತೋ, ಕೋವಿಡ್ ನಂತ ಮಹಾಮಾರಿ ಸಂದರ್ಭದಲ್ಲಿ ಕೊಟ್ಟಂತ ಅನುದಾನದ ಪ್ರಮಾಣ ಈಗ ಹೋಗ್ತಾ ಇಲ್ಲ. ಬಜೆಟ್ ಗಾತ್ರ ಆಲ್ಮೋಸ್ಟ್ ಮುಕ್ಕಾಲು ಜಾಸ್ತಿ ಆಗಿದೆ. ಹಾಗಾಗಿ ಕಾಂಗ್ರೆಸ್ ದಲಿತರನ್ನ ದುರ್ಬಳಕೆ ಮಾಡಿಕೊಂಡಿದೆ. ತನ್ನ ಅಸ್ತಿತ್ವಕ್ಕೆ ಎಲ್ಲಿ ಪೆಟ್ಟು ಬೀಳುತ್ತೆ ಅವಾಗ ದಲಿತ CM ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ದಲಿತರಿಗೆ ಇಡೀ ದೇಶದಲ್ಲಿ ನ್ಯಾಯ ಸಿಕ್ಕಿದ್ರೆ ಕಾಂಗ್ರೆಸ್ಸೇತರ ಸರ್ಕಾರಗಳಿಂದ ಸಿಕ್ಕಿದೆ. ನಾನು ಇದೇ ಪಕ್ಷ ಅಂತೇಳಿ ಹೇಳಲ್ಲ, ಬಟ್ ದಲಿತರಿಗೆ ಹೆಚ್ಚಿನ ನ್ಯಾಯ ಸಿಕ್ಕಿದ್ದು ಕಾಂಗ್ರೆಸ್ಸೇತರ ಪಕ್ಷಗಳಿಂದ. ಸೊ ಕರ್ನಾಟಕದಲ್ಲಿಯೂ ಕೂಡ ತಮ್ಮ ತಮ್ಮ ಸ್ಥಾನಗಳಿಗೆ ಕೂತು ಬಂದಾಗ, ಕಾಂಗ್ರೆಸ್ನಿಂದ ದಲಿತರು ದೂರ ಆಗ್ತಿದ್ದಾರೆ ಅಂದಾಗ ಈ ರೀತಿ ದಲಿತ CM ಕೂಗನ್ನ ಹರಿಬಿಡ್ತಾರೆ, ಮೂಗಿಗೆ ತುಪ್ಪವನ್ನು ಸವರ್ತಾರೆ. ಇವರಿಂದ ಯಾವ ನ್ಯಾಯವೂ ಕೂಡ ಕಾಂಗ್ರೆಸ್ಸೇತರ ಪಕ್ಷಗಳಿಂದ ಮಾತ್ರ ಅನ್ನೋ ತರಹದ ಹೇಳಿಕೆ. ಕಮಿಷನ್ ವಿಚಾರದಲ್ಲಿ ಶಾಸಕ ಚಂದ್ರು ಲಮಾಣಿ ಬಂಧನ ವಿಚಾರ, ಚಂದ್ರು ಲಮಾಣಿ ವಿಚಾರದ ಬಗ್ಗೆ ರಾಜ್ಯಾಧ್ಯಕ್ಷರು ಈಗಾಗಲೇ ಗಮನಕ್ಕೆ ತಂದಿದ್ದಾರೆ. ಲಂಬಾಣಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಒಬ್ಬರೇ ಒಬ್ಬ
MLA ಲಂಬಾಣಿ ಸಮುದಾಯದಿಂದ ಆಯ್ಕೆಯಾಗಿ ಬಂದವರು. ಬಂಜಾರ ಸಮುದಾಯದ ಒಬ್ಬ ಮಂತ್ರಿ ಇಲ್ಲದ ಕ್ಯಾಬಿನೆಟ್ ಇದು. ಬಂಜಾರ ಸಮುದಾಯದ ಒಬ್ಬ ಮಿನಿಸ್ಟರ್ ಇಲ್ಲ. ಚಂದ್ರು ಲಮಾಣಿ ವಿರುದ್ಧ ಷಡ್ಯಂತ್ರ ನಡೆದಿದೆ. ಇದರ ಬಗ್ಗೆ ತನಿಖೆ ಆಗಲಿ, ತನಿಖೆ ಎದುರಿಸುತ್ತಿದ್ದಾರೆ. ಇದೆಲ್ಲ ಕಾಂಗ್ರೆಸ್ ಟೂಲ್ ಕಿಟ್ ಅಷ್ಟೇ. ಕಾಂಗ್ರೆಸ್ ಪಕ್ಷ ತಮ್ಮ ಮೇಲಿನ ಆರೋಪ ಡೈವರ್ಟ್ ಮಾಡುವಾಗ ಅಮಾಯಕರ ಅರೆಸ್ಟು, ಕಮಿಷನ್ ವಿಚಾರದಲ್ಲಿ ಶಾಸಕ ಚಂದ್ರು ಲಮಾಣಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥಿತವಾಗಿ ಮಾಡಿದಾರಷ್ಟೇ. ಸಹಿಸಿಕೊಳ್ಳಲಾಗದವರು ಪೊಲಿಟಿಕಲ್ ಪ್ರೇರಿತವಾಗಿ ಮುಗಿಸೋ ಪ್ರಯತ್ನ ಇದು. ಪ್ರಬಲ ಸಮುದಾಯಗಳಿಂದ ಪ್ರಮಾದಗಳಾದಾಗ ಅದನ್ನು ಸಹಿಸಿಕೊಳ್ಳುವಂತಹ ಪಕ್ಷಗಳು ಬಂಜಾರ ಲಮಾಣಿ ಸಮುದಾಯಗಳಿಂದ ಏನಾದರೂ ಸಣ್ಣ ಎಡವಟ್ಟಾದರೂ ಕೂಡ ವೈಭವೀಕರಿಸಿ ಅವರ ವಿರುದ್ಧ ಪಿತೂರಿ ಮಾಡೋ ಪ್ರಯತ್ನ. ಪಿ ರಾಜೀವ್ ತಮ್ಮ ಹೇಳಿಕೆಯನ್ನು ಮುಂದುವರಿಸುತ್ತಾ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸೊ ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತ, ಮೊದಲೇ ಹೇಳಬೇಕು ಅನ್ನೋ ಅರ್ಥದಲ್ಲಿ ಪಿ ರಾಜೀವ್ ತನ್ನ ಸ್ಟೇಟ್ಮೆಂಟ್ನಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇವನ್ನ ಸರ್ಕಾರ ಸಹಿಸಿಕೊಳ್ಳೋದಿಲ್ಲ. ಚಂದ್ರು ಲಮಾಣಿ ವಿರುದ್ಧವೂ ಅಕ್ಷರಶಃ ಷಡ್ಯಂತ್ರ ನಡೆದಿದೆ. ಇದ್ರ ಬಗ್ಗೆ ತನಿಖೆ ಆಗಲಿ, ಬೇಕಾದರೆ ಎದುರಿಸ್ತಾರೆ ಅಂತ ಹೇಳ್ತಾರೆ. ಪಿ ರಾಜೀವ್ ಅವರ ಆಕ್ರೋಶಿತ ಮಾತು ಕಾಂಗ್ರೆಸ್ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.